ತುಂಬಾ ಜನಕ್ಕೆ ಒಂದು ಕುತೂಹಲ ಇರುತ್ತೆ, ಜನ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಫಂಕ್ಷನ್ಗೆ ಹೋದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ದಾಗ, ಕ್ಲಾಸ್ಗೆ ಲೇಟ್ ಆಗಿ ಹೋದಾಗ ಎಲ್ರ ಗಮನ ನನ್ನ ಮೇಲೆ ಇದೆ. ಎಲ್ಲ ನನ್ನ ಡ್ರೆಸ್ ನೋಡ್ತಾರೆ, ನನ್ನ ಮಿಸ್ಟೇಕ್ಸ್ ನ ನೋಡ್ತಾರೆ, ನನ್ನ ಜಡ್ಜ್ ಮಾಡ್ತಾರೆ ಅಂತ. ನಮ್ಮನ್ನ ನಾವು ತುಂಬಾ ಇಂಪಾರ್ಟೆಂಟ್ ಅನ್ಕೊಂಡಿರ್ತೀವಿ. ಇದನ್ನ ಸೈಕಾಲಜಿನಲ್ಲಿ ಸ್ಪಾಟ್ಲೈಟ್ ಎಫೆಕ್ಟ್ ಅಂತ ಕರೀತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ, ನಾವು ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀವೋ ಬೇರೆಯವ್ರು ಕೂಡ ಅವ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಎಲ್ರ ಜೀವನದಲ್ಲೂ ಅವ್ರವರೇ ಮೇನ್ ಕ್ಯಾರೆಕ್ಟರ್ಸ್ ಆಗಿರ್ತಾರೆ, ನೀವಾಗಿರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತಹ ಪ್ರಾಬ್ಲಮ್ಸ್ ಇರುತ್ತೆ. ಅವರ ಮನೆ, ಕೆಲಸ, ಫ್ಯಾಮಿಲಿ, ಹೆಲ್ತ್, ಮನಿ ಹೀಗಿರ್ಬೇಕಾದ್ರೆ ನಿಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ ಹೇಳಿ? ನಮ್ಗೆ ಇವತ್ತು ಒಬ್ರ ಬಗ್ಗೆ ಒಂದು ಥಾಟ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಅದು ನಾಳೆ ಬದಲಾಗಿರುತ್ತೆ, ಅಥವಾ ಸಾಯಂಕಾಲನೇ ಬದಲಾಗ್ಬೋದು, ಅಥವಾ ಇನ್ನೊಂದು 2 hours ಅಲ್ಲಿ ಬದಲಾಗ್ಬೋದು. ನಮ್ಮ ಥಾಟ್ಸ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂದ್ಮೇಲೆ ನಾವು ಬೇರೆಯವ್ರ ಥಾಟ್ಸ್ ನ ಹೇಗೆ ಕಂಟ್ರೋಲ್ ಮಾಡಕ್ಕಾಗತ್ತೆ? ನಮ್ಮ ಮೈಂಡ್ ಅಲ್ಲಿ ಇವಾಗಿದ್ದ ಯೋಚನೆ ಇನ್ ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಅಂದ್ಮೇಲೆ ಬೇರೆಯವರ ಮೈಂಡ್ ಅಲ್ಲಿ ನಮ್ಮ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ಹೇಗ್ ತಿಳ್ಕೊಳಕ್ಕಾಗತ್ತೆ? ನಾವು ಎಲ್ಲರನ್ನ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಜನ 5 ನಿಮಿಷ ನಮ್ಮ ಬಗ್ಗೆ ಮಾತಾಡ್ಬೋದು, ಆಮೇಲೆ ಅವರ ಲೈಫ್ ಅಲ್ಲಿ ಅವರು ಬ್ಯುಸಿ ಆಗ್ತಾರೆ. ಸೊ ಹಾಗಾಗಿ ಓವರ್ ಥಿಂಕ್ ಮಾಡ್ಬೇಡಿ, ನಿಮ್ಮ ಸಂತೋಷಕ್ಕೆ ಆದ್ಯತೆ ಕೊಡಿ, ನಿಮ್ಗೆ ಇಷ್ಟ ಆಗೋ ತರ ಬದುಕಿ.